ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ. ಇವತ್ತೊಂದು ನಾನು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮಸಾಲ ಪಾಪಡ್. ಈ ಮಸಾಲ ಪಾಪಡ್ ಇಲ್ಲಿದೆ ನೋಡಿ, ಹೇಗಿದೆ ಅಂತ ನೀವೇ ನೋಡಿ. ಇದು ನಾನು ಉದ್ದಿನ ಪಾಪಡ್ ಮೇಲೆ ಫ್ಲೇಮ್ ಮೇಲೆ ಬೇಯಿಸ್ಕೊಂಡು ಇದಕ್ಕೆ ನಾನು ಕೊತ್ತಂಬರಿ, ಈರುಳ್ಳಿ ಮತ್ತು ಸೌತೆಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಮಸಾಲ ಮತ್ತು ಸಣ್ಣ ಶೇವನ ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಟೊಮೆಟೊನೂ ಹಾಕ್ಕೊಳ್ಬೋದು, ನಾವು ಟೊಮೆಟೊ ತೊಗೊಂಡಿಲ್ಲ. ಈ ಮಸಾಲ ಪಾಪಡ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಮಸಾಲ ಪಪ್ಪಡ ಮಾಡೋಣ ಬನ್ನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಟೀ ಜೊತೆ ಚೆನ್ನಾಗಿರುತ್ತೆ, ಅಥವಾ ನೀವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು. ಅನ್ನ ಸಾಂಬಾರ್ ಜೊತೆ, ಚಿತ್ರಾನ್ನ ಜೊತೆ. ಅದು ನಾನಿಲ್ಲಿ ಹಲ್ದಿರಾಮ್ಸ್ ಉದ್ದದ ಪಾಪಡ ತೊಗೊಂಡಿನಿ. ಇದನ್ನು ವಿತೌಟ್ ಆಯಿಲ್ ಬರೀ ಫ್ಲೇಮ್ ಮೇಲೆ ಪಾಪಡ್ನ ಬಿಸಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಗ್ಯಾಸ್ನ ಆನ್ ಮಾಡ್ತೀನಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ತೀನಿ. ನೋಡಿ, ನಾನು ಈ ಥರ ಜಾರ್ ತಗೊಂಡಿದ್ದೀನಿ. ಇದು ಆಯಿಲ್ ಅಂದರೆ ಬಜ್ಜಿ ಮಾಡಿ ಅಂತ ತೆಗಿತಾರಲ್ಲ, ಅದು ತಗೊಂಡಿದ್ದೀನಿ. ನೀವು ತವಾ ಆದರೂ ಇಟ್ಕೊಳ್ಬೋದು. ನಾನು ಇದನ್ನೇ ಬಿಸಿ ಮಾಡಿ ಇದ್ರ ಮೇಲೇ ಪಾಪಡ್ನ ಸುಟ್ಕೊಳ್ತೀನಿ. ಇದನ್ನು ಈ ಥರ ವಿತೌಟ್ ಆಯಿಲ್ ಅಂತ ಈ ಥರ ಸುಟ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಹಾಕ್ತೀನಿ. ನೋಡಿ ಎಷ್ಟು ಕರೆಕ್ಟಾಗಿ ಇದು ಆಗಿದೆ ಅಂತ. ವಿತೌಟ್ ಆಯಿಲ್ ಈ ಥರ ಫ್ಲೇಮ್ ಮೇಲೆ ಸುಟ್ಕೊಳ್ಳಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಅದೇ ರೀತಿ ಮತ್ತೊಂದು ಪಾಪಡನ್ನು ಸುಟ್ಕೊಳ್ತೀನಿ. ವಿಡಿಯೋಸ್ ಹಾಕ್ಲಾರ್ದೆ ತುಂಬ ದಿನ ಆಯಿತು, ಇಲ್ಲೇ ಹಾಕ್ತೀನಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಇದೇ ರೀತಿ ಈ ಥರ ಟರ್ನ್ ಮಾಡ್ಕೋಬೇಕು. ನಾನು ಇದೇ ರೀತಿ ಎಲ್ಲ ಪಾಪಡನು ಫ್ಲೇಮ್ ಮೇಲೆ ಸುಟ್ಕೊಳ್ತೀನಿ. ನೋಡಿ, ನಾನು ಮಸಾಲ ಪಾಪಡ್ ಮಾಡೋದಕ್ಕೆ ಏನೇನು ತೊಗೊಂಡಿನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ನಾನು ಮೇಲೆ ಮಸಾಲ ಹಾಕ್ತೀನಿ ಅದ್ರ ಸಂಬಂಧ. ಮತ್ತು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಇಲ್ಲಿ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಟೊಮೆಟೊನು ನೀವು ತೊಗೋಬೇಕು. ನಾ ಟೊಮೆಟೊನ ತೊಗೊಂಡಿಲ್ಲ. ಟೊಮೆಟೊ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡೋದೇ ಬಿಡಬೇಡಿ. ಸಬ್ಸ್ಕ್ರೈಬರ್ ತುಂಬ ಕಡಿಮೆ ಇದ್ದಾರೆ. ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ರೆ ಅವರೆಲ್ಲ ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟ್ ಮಾಡಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತೀನಿ, ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ.
ನೀವು ಟೊಮೆಟೊ ಹಾಕೊಳ್ಳಿ. ನಾವು ಟೊಮೆಟೊ ಅಷ್ಟು ಇಷ್ಟಪಡಲ್ಲ, ಅದಕ್ಕೆ ನಾವು ಟೊಮೆಟೊನ ಸೇರಿಸ್ಕೊಂಡಿಲ್ಲ. ಟೊಮೆಟೊ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಯಾರೆಲ್ಲ ಹಾಸ್ಟೆಲ್ ಒಳಗೆ ಇದ್ದೀರಾ ಅವರಿಗೆ ಈ ಸ್ನ್ಯಾಕ್ಸ್ ರೀತಿ ತುಂಬ ಹೆಲ್ಪ್ ಆಗುತ್ತೆ. ಇದನ್ನ ನೀವು ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ ನಾನು ಒಂದು ಚಿಟಿಕೆ ಉಪ್ಪನ್ನ ಹಾಕೊಳ್ತೀನಿ. ಮತ್ತೆ ನಾನು ಅರ್ಧ ಸ್ಪೂನ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿ ಅಷ್ಟು ಸೇರಿಸ್ಕೊಳ್ಳಿ. ಇದು ಹಾಸ್ಟೆಲ್ ಜುಗಾಡ್ ರೆಸಿಪಿ. ಯಾರೆಲ್ಲ ಹಾಸ್ಟೆಲ್ PGಯಲ್ಲಿ ಇದ್ದೀರಾ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಆಯಿಲ್ ಬೇಕಂತೇನಿಲ್ಲ ಪಾಪಡ್ ಸುಡೋದಕ್ಕೆ. ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ನಿಂಬೆಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ. ತುಂಬ ಹುಳಿಯಾಗುತ್ತೆ, ಅದಕ್ಕೆ ನಾನು ಒಂದೇ ಪೀಸ್ನ ಹಿಂಡ್ಕೊಂಡೆ. ಇನ್ನು ಸ್ವಲ್ಪ ನಾನು ಮಸಾಲೆ ಪೌಡರ್ನ ಹಾಕೊಳ್ತೀನಿ. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಸ್ವಲ್ಪ ಸಾಲ್ಟ್ನ ಸೇರಿಸ್ಕೊಳ್ತೀನಿ. ಈ ಮಿಕ್ಸ್ಚರ್ನ ಇನ್ನು ಅದು ಏನು ಫ್ಲೇಮ್ ಮೇಲೆ ನಾನು ಪಾಪಡ್ನ ಸುಟ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ಹಾಕೊಳ್ತೀನಿ. ಇವಾಗ ಹಾಕೊಂಡು ಇಲ್ಲಿ ನೋಡಿ ಫ್ಲೇಮ್ ಮೇಲೆ ಸುಟ್ಟಿ ಪಾಪಡ ಎಷ್ಟು ಗರಿ ಗರಿಯಾಗಿ ನೋಡಿ ಯಾವ ರೀತಿ ಬಂದಿದೆ ಅಂತ, ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಉದ್ದದ ಪಾಪಡು ಆಯಿಲಲ್ಲಿ ಕರಿಯೋಕ್ಕಿಂತ ಈ ಥರ ಫ್ಲೇಮಲ್ಲಿ ಸುಟ್ಟಿದ್ರೆ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈ ಮಿಕ್ಸ್ಚರ್ನ ನಾನು ಪಾಪಡ್ ಮೇಲೆ ಹಾಕೊಳ್ತೀನಿ. ನೀವು ಟೊಮೆಟೊ ಇದ್ದರೆ ಹಾಕೊಳ್ಳಿ, ನಾವು ಹಾಕ್ಕೊಂಡಿಲ್ಲ, ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಈ ರೀತಿ ಪಾಪಡ್ ಮೇಲೆ ಇದನ್ನು ಕವರ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಸಣ್ಣ ಸೇವ್ ಇರುತ್ತಲ್ಲ ಅದನ್ನ ಹಾಕೊಳ್ಳಿ. ಆಲೂ ಭುಜಿಯಾ ಆ ಶೇವ್ ಇದ್ರ ರೆಸಿಪಿನ ನಾನು ತೋರಿಸ್ತೀನಿ. ಈ ರೀತಿ ಪಾಪಡ್ ಮೇಲೆ ಹಾಕೊಂಡು ಈ ಸಣ್ಣ ಸೇವ್ನ ಈ ರೀತಿ ಹಾಕೊಳ್ಳಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. PGಯಲ್ಲಿರೋರಿಗೆ ಇದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಇದೇ ರೀತಿ ನಾನು ಎಲ್ಲ ಪಾಪಡ್ ಮೇಲೆ ಬಿ ಹಾಕೊಳ್ತೀನಿ. ಈ ಜುಗಾಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಸಬ್ಸ್ಕ್ರೈಬರ್ ತುಂಬ ಕಡಿಮೆ ಇದೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ.
ಇದೇ ರೀತಿ ನಾ ಎಲ್ಲ ಪಾಪಡ್ ಮೇಲೂ ಹಾಕೊಳ್ತೀನಿ. ಈ ರೀತಿ ಸೇವ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು. ಟ್ರೈ ಮಾಡಿ ನೀವು ಯಾರೆಲ್ಲ ಹಾಸ್ಟೆಲ್ ಒಳಗಿದ್ದೀರಾ. ಹೊರದು ಬಿದ್ದದು ತುಂಬ ಕ್ರಿಸ್ಪಿಯಾಗಿದೆ ಪಾಪಡ್. ಇದೇ ರೀತಿನ ಎಲ್ಲ ಪಾಪಡ್ ಮೇಲೆ ಇಟ್ಕೊಳ್ತೀನಿ. ನೋಡಿ ಈ ರೀತಿ ಎಲ್ಲ ಪಾಪಡ್ ಮೇಲೂ ಈ ರೀತಿ ಇಟ್ಕೊಂಡಿದ್ದೀನ. ಯಾರೆಲ್ಲ ಹಾಸ್ಟೆಲ್ ಒಳಗಿದ್ದೀರಾ, ಪಿ ಜಿ ಒಳಗಿದ್ದೀರಾ, ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮನೇಲಿ ಇದ್ದವರು ಟ್ರೈ ಮಾಡಿ ನೋಡಿ. ಇದು ಸೈಡ್ ಡಿಶ್ ಆಗಿ ಅಥವಾ ನೀವು ಟೀ ಜೊತೆ ಅಥವಾ ಇದನ್ನೆಲ್ಲ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಪಾಪಡ್ ಹೇಗೆ ಮಾಡೋದು ಅಂತ ನಾನು ಈ ರೆಸಿಪಿಯನ್ನು ನಿಮಗೆ ಒಂದ್ಸಲ ವಿಡಿಯೋದಲ್ಲಿ ಹಾಕ್ತೀನಿ. ಇದೇ ನೋಡಿ ಪ್ಲೇಟ್ ಒಳಗೆ ಇದೇ ರೀತಿ ನಾನು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.